ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ತೇಜಸ್ವಿ, ಶಕ್ತಿಶಾಲಿ ಮತ್ತು ಪರಾಕ್ರಮದ ಸಂಕೇತವೆಂದು ಪರಿಗಣಿಸಲ್ಪಟ್ಟ ಗ್ರಹಗಳ ಸೇನಾಧಿಪತಿ ಮಂಗಳ ದೇವನು ಇದೀಗ ತನ್ನ ರಾಶಿಯನ್ನು ಬದಲಾಯಿಸಲಿದ್ದಾನೆ. ಹೌದು, 2026ರಲ್ಲಿ ಮೊದಲ ಬಾರಿಗೆ ಮಂಗಳನು ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾನೆ. ಈ ಸಂಚಾರವು ಕೇವಲ ಸಾಧಾರಣ ಬದಲಾವಣೆಯಲ್ಲ, ಬದಲಿಗೆ 3 ರಾಶಿಗಳ ಭಾಗ್ಯವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಈ ವಿಶೇಷ ವಿಡಿಯೋದಲ್ಲಿ ನಾವು ಮಂಗಳನ ಈ ಮಹತ್ವದ ಗೋಚಾರದಿಂದ ಯಾವ 3 ರಾಶಿಗಳಿಗೆ ಅತ್ಯಂತ ಹೆಚ್ಚಿನ ಅದೃಷ್ಟ, ಧನಲಾಭ ಮತ್ತು ಯಶಸ್ಸು ಸಿಗಲಿದೆ ಎಂಬುದನ್ನು ವಿವರವಾಗಿ ತಿಳಿಯಲಿದ್ದೇವೆ. ಜೊತೆಗೆ ಮಂಗಳನ ಕೃಪೆಗೆ ಪಾತ್ರರಾಗಲು ಮಾಡಬೇಕಾದ ಸರಳ ಹಾಗೂ ಶಕ್ತಿಯುತ ಪರಿಹಾರಗಳನ್ನು ಕೂಡ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ದೇವನಿಗೆ ಅತ್ಯಂತ ಪ್ರಮುಖ ಸ್ಥಾನವಿದೆ. ಮಂಗಳನನ್ನು ಗ್ರಹಗಳ ಸೇನಾಧಿಪತಿ ಎಂದು ಕರೆಯಲಾಗುತ್ತದೆ. ಒಬ್ಬ ಮನುಷ್ಯನ ಜೀವನದಲ್ಲಿ ಮಂಗಳ ಗ್ರಹದ ಪ್ರಭಾವ ಎಷ್ಟಿರುತ್ತದೆ ಗೊತ್ತಾ? ಮಂಗಳನು ನಮ್ಮ ಜೀವನದ ಅನೇಕ ಪ್ರಮುಖ ಅಂಶಗಳನ್ನು ನಿಯಂತ್ರಿಸುತ್ತಾನೆ. ಸಾಹಸ ಮತ್ತು ಪರಾಕ್ರಮ, ನಮ್ಮಲ್ಲಿರುವ ಧೈರ್ಯ, ಉತ್ಸಾಹ ಮತ್ತು ಆತ್ಮವಿಶ್ವಾಸಕ್ಕೆ ಮಂಗಳನೇ ಕಾರಕ. ಆಸ್ತಿ ಮತ್ತು ಭೂಮಿ, ರಿಯಲ್ ಎಸ್ಟೇಟ್, ಭೂಮಿ, ಆಸ್ತಿ ಖರೀದಿ ಅಥವಾ ಮಾರಾಟದ ವಿಚಾರಗಳಲ್ಲಿ ಮಂಗಳನ ಅನುಗ್ರಹ ಅತ್ಯಗತ್ಯ. ಆರೋಗ್ಯ, ನಮ್ಮ ದೇಹದಲ್ಲಿನ ರಕ್ತದ ಸಂಚಾರ ಮತ್ತು ರಕ್ತಕ್ಕೆ ಸಂಬಂಧಿಸಿದ ಆರೋಗ್ಯ ವಿಷಯಗಳು ಮಂಗಳನ ಅಧೀನದಲ್ಲಿದೆ. ಸಂಬಂಧಗಳು, ಮುಖ್ಯವಾಗಿ ಕಿರಿಯ ಸಹೋದರ ಮತ್ತು ಸಹೋದರಿಯರೊಂದಿಗಿನ ಬಾಂಧವ್ಯವನ್ನು ಮಂಗಳ ಪ್ರತಿನಿಧಿಸುತ್ತಾನೆ. ತಾಂತ್ರಿಕ ಕೌಶಲ್ಯ, ಇಂಜಿನಿಯರಿಂಗ್, ಟೆಕ್ನಾಲಜಿ ಮತ್ತು ಸಾಹಸಮಯ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯಲು ಮಂಗಳನ ಬಲ ಬೇಕೇ ಬೇಕು. ಮಂಗಳ ಗ್ರಹವು ಕಾಲಕಾಲಕ್ಕೆ ತನ್ನ ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸುತ್ತದೆ. ಮಂಗಳನ ಈ ಚಲನೆಯು ಕೆಲವರಿಗೆ ಅಪಾರ ಲಾಭ ತಂದರೆ ಇನ್ನೂ ಕೆಲವರಿಗೆ ಜಾಗರೂಕರಾಗಿರಲು ಸೂಚಿಸುತ್ತದೆ. ಆದರೆ ಈ ಬಾರಿ ಮಂಗಳನ ಸಂಚಾರವು ಕೆಲ ರಾಶಿಗಳ ಪಾಲಿಗೆ ಸಂಪೂರ್ಣ ಸಕಾರಾತ್ಮಕ ಬದಲಾವಣೆಯನ್ನು ತರಲಿದೆ. ಮಿಥುನ ರಾಶಿಯಲ್ಲಿ ಮಂಗಳ ಸಂಚಾರದ ದಿನಾಂಕ ಮತ್ತು ಸಮಯ. ಈಗ ಈ ಮಹತ್ವದ ರಾಶಿ ಪರಿವರ್ತನೆಯ ದಿನಾಂಕ ಮತ್ತು ಸಮಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. 2026ರ ಆಗಸ್ಟ್ ತಿಂಗಳ ಆರಂಭದಲ್ಲಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳನು ವೃಷಭ ರಾಶಿಯಿಂದ ಹೊರಬಂದು ಬುಧನ ರಾಶಿಯಾದ ಮಿಥುನ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಗೋಚಾರದ ದಿನಾಂಕ 2026ರ ಆಗಸ್ಟ್ 2. ಸಮಯ ಆಗಸ್ಟ್ 2ರ ರಾತ್ರಿ 10:59ಕ್ಕೆ ಮಂಗಳನು ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ. ಅವಧಿ ಸೆಪ್ಟೆಂಬರ್ 18ರ ಮಧ್ಯಾಹ್ನ 4:44ರವರೆಗೆ ಮಂಗಳನು ಅದೇ ಮಿಥುನ ರಾಶಿಯಲ್ಲಿ ಮುಂದುವರಿಯಲಿದ್ದಾನೆ. ಅಂದರೆ ಸುಮಾರು 1.5 ತಿಂಗಳು ಹೆಚ್ಚು ಕಾಲ ಮಂಗಳದೇವನು ಮಿಥುನ ರಾಶಿಯಲ್ಲಿದ್ದು ತನ್ನ ದಿವ್ಯ ಪ್ರಭಾವವನ್ನು ಬೀರಲಿದ್ದಾನೆ. ಈ ಅವಧಿಯಲ್ಲಿ ವಿಶೇಷವಾಗಿ 3 ರಾಶಿಯವರ ಜೀವನದಲ್ಲಿ ಅದ್ಭುತ ಸುಧಾರಣೆಗಳು ಕಂಡುಬರಲಿವೆ. ಆ ಅದೃಷ್ಟದ 3 ರಾಶಿಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಅದೃಷ್ಟದ ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರಿಗೆ ಶುಭ ಸುದ್ದಿ, ಏಕೆಂದರೆ ಮೇಷರಾಶಿಯು ಮಂಗಳದೇವನ ಅತ್ಯಂತ ಪ್ರಿಯವಾದ ರಾಶಿಗಳಲ್ಲಿ ಒಂದಾಗಿದೆ. ಹಾಗಾಗಿ ಈ ಗೋಚಾರವು ನಿಮಗೆ ಅತ್ಯಂತ ಅನುಕೂಲಕರವಾಗಿರಲಿದೆ. ಮೇಷರಾಶಿಯವರಿಗೆ ಸಿಗುವ ಪ್ರಮುಖ ಫಲಗಳು. ವ್ಯಕ್ತಿತ್ವ ವಿಕಸನ. 2026ರ ಆಗಸ್ಟ್ ಆರಂಭದಿಂದಲೇ ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತ ಸುಧಾರಣೆ ಮತ್ತು ತೇಜಸ್ಸನ್ನು ಕಾಣುತ್ತೀರಿ. ನಿಮ್ಮ ಮಾತು ಮತ್ತು ನಡವಳಿಕೆಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಆತ್ಮವಿಶ್ವಾಸದ ವೃದ್ಧಿ. ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದನ್ನು ಆತ್ಮವಿಶ್ವಾಸದಿಂದ ಪೂರ್ಣಗೊಳಿಸುತ್ತೀರಿ. ನಕಾರಾತ್ಮಕ ಆಲೋಚನೆಗಳು ದೂರವಾಗಲಿವೆ.
ಹೊಸ ಅವಕಾಶಗಳು. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಮುಂದೆ ಸಾಗಲು ಮಂಗಳದೇವನು ನಿಮಗೆ ಹೊಸ ಮತ್ತು ಅತ್ಯುತ್ತಮ ಮಾರ್ಗಗಳನ್ನು ತೋರಿಸಿಕೊಡಲಿದ್ದಾನೆ. ಪ್ರಗತಿ ಮತ್ತು ಯಶಸ್ಸು. ನೀವು ಇಟ್ಟ ಪ್ರತಿಯೊಂದು ಹೆಜ್ಜೆಯಲ್ಲೂ ಶುಭ ಫಲಗಳು ದೊರಕುವ ಸಾಧ್ಯತೆ 100%ರಷ್ಟಿರುತ್ತದೆ. ಅದೃಷ್ಟದ 2ನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಮಂಗಳನ ಈ ಚಲನೆಯು ನಿಜಕ್ಕೂ ಬಂಪರ್ ಕೊಡುಗೆಯನ್ನೇ ತರಲಿದೆ. ಸಿಂಹರಾಶಿಯವರಿಗೆ ಲಭಿಸುವ ಶುಭ ಫಲಗಳು. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಗಣನೀಯವಾಗಿ ಏರಿಕೆಯಾಗಲಿದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ ಮತ್ತು ಹೂಡಿಕೆಯಿಂದ ಉತ್ತಮ ಲಾಭ ಸಿಗಲಿದೆ. ಆರೋಗ್ಯ ಸುಧಾರಣೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಅಥವಾ ರಕ್ತ ಸಂಬಂಧಿತ ತೊಂದರೆಗಳಿಂದ ಈ ಅವಧಿಯಲ್ಲಿ ಸಂಪೂರ್ಣ ಮುಕ್ತಿ ದೊರೆಯಲಿದೆ. ಕುಟುಂಬದ ಬೆಂಬಲ. ಮನೆಯ ಪ್ರತಿಯೊಬ್ಬ ಸದಸ್ಯರ ಸಂಪೂರ್ಣ ಸಹಕಾರ ನಿಮ್ಮಿಷ್ಟದ ಕೆಲಸಗಳಿಗೆ ಸಿಗಲಿದೆ. ಇದರಿಂದಾಗಿ ನಿಂತುಹೋಗಿದ್ದ ಕೆಲಸಗಳೆಲ್ಲವೂ ಸಮಯಕ್ಕೆ ಸರಿಯಾಗಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಮಾನಸಿಕ ನೆಮ್ಮದಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದ್ದು ಮನಸ್ಸಿಗೆ ಅಪಾರ ಶಾಂತಿ ಸಿಗಲಿದೆ. ಅದೃಷ್ಟದ 3ನೇ ರಾಶಿ ಮಕರ ರಾಶಿ. ಮೇಷ ಮತ್ತು ಸಿಂಹರಾಶಿಯವರಂತೆಯೇ ಮಕರ ರಾಶಿಯವರಿಗೂ 2026ರ ಆಗಸ್ಟ್ ತಿಂಗಳು ಅತ್ಯಂತ ಶ್ರೇಷ್ಠವಾಗಿರಲಿದೆ. ಮಕರ ರಾಶಿಯವರ ಜೀವನದಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಗಳು. ಉದ್ಯೋಗ ಕ್ಷೇತ್ರದಲ್ಲಿ ನೆಮ್ಮದಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಇದ್ದ ಎಲ್ಲ ರೀತಿಯ ಕಿರಿಕಿರಿಗಳು, ಅಡೆತಡೆಗಳು ಮತ್ತು ಸವಾಲುಗಳು ಸಂಪೂರ್ಣವಾಗಿ ಕೊನೆಗೊಳ್ಳಲಿವೆ. ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ. ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಬಗೆಹರಿದು ಅವರ ಪೂರ್ಣ ಬೆಂಬಲ ಮತ್ತು ಮೆಚ್ಚುಗೆ ನಿಮಗೆ ಸಿಗಲಿದೆ. ಪ್ರಮೋಷನ್ ಬಯಸುವವರಿಗೂ ಇದು ಸೂಕ್ತ ಸಮಯ. ಸಂಪತ್ತಿನ ವೃದ್ಧಿ. ಮಂಗಳನ ಅನುಗ್ರಹದಿಂದ ನಿಮ್ಮ ಆಸ್ತಿ ಪಾಸ್ತಿ ಹಾಗೂ ಸಂಪತ್ತಿನಲ್ಲಿ ಅಪಾರ ವೃದ್ಧಿಯಾಗುವ ಯೋಗ ನಿರ್ಮಾಣಗೊಳ್ಳಲಿದೆ. ಸಮಸ್ಯೆಗಳಿಗೆ ಪರಿಹಾರ. ನಿಮ್ಮ ಜೀವನದಲ್ಲಿದ್ದ ದೊಡ್ಡ ಸವಾಲುಗಳು ಒಂದೊಂದಾಗಿ ದೂರವಾಗಿ ಸುಖ ಸಂತೋಷ ತಾನಾಗಿಯೇ ಹುಡುಕಿಕೊಂಡು ಬರಲಿದೆ. ಮಂಗಳನ ಕೃಪೆಗೆ ಶಕ್ತಿಶಾಲಿ ಪರಿಹಾರಗಳು. ವೀಕ್ಷಕರೇ, ಈ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ನಿಮಗೆ ಖಂಡಿತವಾಗಿಯೂ ಶುಭ ಕಾಲ ಪ್ರಾರಂಭವಾಗಲಿದೆ. ಆದರೆ ಮಂಗಳದೇವನ ಸಂಪೂರ್ಣ ಮತ್ತು ದಿವ್ಯ ಕೃಪೆ ನಿಮ್ಮ ಮೇಲಿರಲು ಈ ಕೆಳಗಿನ ಸರಳ ಹಾಗೂ ಶಕ್ತಿಶಾಲಿ ಪರಿಹಾರಗಳನ್ನು ತಪ್ಪದೇ ಅನುಸರಿಸಿ. ಹನುಮಂತನ ಪೂಜೆ. ಪ್ರತಿದಿನ ಅಥವಾ ವಿಶೇಷವಾಗಿ ಮಂಗಳವಾರದಂದು ಶ್ರದ್ಧಾಭಕ್ತಿಯಿಂದ ಶ್ರೀ ಹನುಮಂತ ದೇವರನ್ನು ಪೂಜಿಸಿ ಹನುಮಾನ್ ಚಾಲೀಸಾ ಪಠಿಸಿ. ಮಂಗಳವಾರದ ಉಪವಾಸ. ಸಾಧ್ಯವಾದರೆ ಮಂಗಳವಾರದಂದು ಉಪವಾಸ ವ್ರತವನ್ನು ಆಚರಿಸಿ. ಗೋಸೇವೆ. ಹಸುಗಳಿಗೆ ಅಂದರೆ ಗೋವುಗಳಿಗೆ ರೊಟ್ಟಿ ಮತ್ತು ಬೆಲ್ಲವನ್ನು ಪ್ರೀತಿಯಿಂದ ತಿನ್ನಿಸಿ. ಇದು ಮಂಗಳ ದೋಷವನ್ನು ನಿವಾರಿಸಿ ಶುಭ ತರುತ್ತದೆ. ದಾನ ಧರ್ಮ. ಕೆಂಪು ಬಣ್ಣದ ವಸ್ತುಗಳನ್ನು ಉದಾಹರಣೆಗೆ ಕೆಂಪು ಬಟ್ಟೆ, ತೊಗರಿಬೇಳೆ ಅಥವಾ ಕೆಂಪು ಹೂಗಳನ್ನು ಅಗತ್ಯವಿರುವವರಿಗೆ ಅಥವಾ ಬಡವರಿಗೆ ದಾನ ಮಾಡಿ. ಮಂಗಳ ಯಂತ್ರ ಸ್ಥಾಪನೆ. ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಮಂಗಳ ಯಂತ್ರವನ್ನು ವಿಧಿವಿಧಾನವಾಗಿ ಸ್ಥಾಪಿಸಿ ಪ್ರತಿನಿತ್ಯ ಅದಕ್ಕೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ. ಈ ಪರಿಹಾರಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಎಲ್ಲವೂ ಮಂಗಳಕರವಾಗುತ್ತದೆ. ನೋಡಿದ್ರಲ್ವಾ ವೀಕ್ಷಕರೇ, ಮಿಥುನ ರಾಶಿಯಲ್ಲಿ ಮಂಗಳನ ಸಂಚಾರದಿಂದ ಯಾವ 3 ರಾಶಿಗಳಿಗೆ ಅತ್ಯಂತ ಶುಭ ಫಲಗಳು ಸಿಗಲಿವೆ ಎಂಬುದನ್ನು. ನಿಮ್ಮ ರಾಶಿ ಯಾವುದು? ಮಂಗಳನ ಈ ಸಂಚಾರದ ಬಗ್ಗೆ ನಿಮಗೇನು ಅನಿಸಿತು ಎಂಬುದನ್ನು ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ. ಈ ಮಾಹಿತಿ ಹಾಗೂ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ
ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶುಭಂ ಭವತು. ಧನ್ಯವಾದಗಳು.